ಪ್ರಿಯ ವೀಕ್ಷಕರೇ, ವಿ4 ದರ್ಪಣ ಕಾರ್ಯಕ್ರಮದಿಂದ ಸ್ವಾಗತ. ವಿ4 ಬಳಗ, ವಿ4 ವಾಹಿನಿ ಮತ್ತು ಸಮಗ್ರ ಮಾಹಿತಿ ತಂತ್ರಜ್ಞಾನ ಸಂಬಂಧಿತ ಮಾಧ್ಯಮ ಪ್ರಸಾರ ನಿಮ್ಮೆಲ್ಲರ ನೆಚ್ಚಿನ ವಿ4 ಬಳಗದಿಂದ ವಿ4ನ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಕುಂದರ್ ಮತ್ತು ಸಮಗ್ರ ಬಳಗದ ಪರವಾಗಿ ಮತ್ತೊಮ್ಮೆ ಹೊಸ ವರ್ಷದ ಅಂದರೆ ಹೊಸ ಕ್ಯಾಲೆಂಡರ್ ವರ್ಷದ ಅಂದರೆ 2024ರ ಶುಭಾಶಯಗಳು. ಈ ದಿನ ನಿಮ್ಮನ್ನು ನಾವು ಒಂದು ಪುಟ್ಟ ಅಭಿಯಾನದತ್ತ ಒಯ್ಯುತ್ತಿದ್ದೇವೆ. ಆದರೆ ಈ ಅಭಿಯಾನ ನಾವು ಸಾಗಿ ಬಂದ ಹಾದಿಯ ಒಂದು ಪುಟ್ಟ ಸಿಂಹಾವಲೋಕನ. ವಿ4 ಬಳಗದವರು ಹೊಸ ಕಾರ್ಯಕ್ರಮ ಆರಂಭ ಮಾಡಬೇಕು ಅಂತ ಯೋಚನೆ ಮಾಡಿದರು. ಈಗಾಗಲೇ ಅವರೆಲ್ಲ ಕಾರ್ಯಕ್ರಮಗಳು ವಸ್ತುಶಃ ಜಗತ್ತಿನಾದ್ಯಂತ ಜನಪ್ರಿಯ. ಇಂತಹ ಹಿನ್ನೆಲೆಯಲ್ಲಿ ಒಂದು ಹೊಸ ಕಲ್ಪನೆಯನ್ನು ಆರಂಭ ಮಾಡಬೇಕು ಅಂತ ಕುಂದರ್ ಮತ್ತು ಬಳಗ ಸಲಹೆ ನೀಡಿದಾಗಲೇ ರೂಪುಗೊಂಡದ್ದು ವಿ4 ದರ್ಪಣ. ವಿ4 ದರ್ಪಣ ಅಂದರೆ ಕನ್ನಡಿ. ಇದು ನಮ್ಮ ಸುತ್ತಮುತ್ತಲಿನ ಆಗುಹೋಗುಗಳ, ನಮ್ಮ ಸುತ್ತಮುತ್ತಲಿನ ಅದ್ಭುತಗಳ, ನಮ್ಮ ಸುತ್ತಮುತ್ತಲಿನ ಪರಂಪರೆಗಳ, ನಮ್ಮ ಸುತ್ತಮುತ್ತಲಿನ ಇತಿಹಾಸಗಳ ದರ್ಪಣ ಆಗಬೇಕು ಅನ್ನುವ ಆಶಯ ಇತ್ತು. ಈ ಹಿನ್ನೆಲೆಯಲ್ಲಿ ವಿ4 ದರ್ಪಣ ಆರಂಭವಾದದ್ದು ಆಗಸ್ಟ್ 15ರಂದು, ಭಾರತದ ಸ್ವಾತಂತ್ರ್ಯ ಸಂಭ್ರಮದ ದಿನದಂದು. ಅಂದು ಆರಂಭವಾದ ಮೊದಲ ಸಂಚಿಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಹೆಜ್ಜೆ ಗುರುತುಗಳನ್ನು ಗಮನಿಸಿತು. ಬ್ರಿಟಿಷರ ಲಾಟಿಗೆ ತಲೆ ಒಡ್ಡಿತು, ಬ್ರಿಟಿಷರ ಬೂಟು ಕಾಲುಗಳಿಗೆ ಎದೆ ಒಡ್ಡಿತು, ಬ್ರಿಟಿಷರ ಬಂಧನಕ್ಕೆ ಕೈಗಳನ್ನು ಬ್ರಿಟಿಷರ ಜೈಲಿನಲ್ಲಿ ಕೊಳೆಯುವಂತಹ ಸನ್ನಿವೇಶವನ್ನು ಎದುರಿಸಿದರು. ಅನೇಕ ಮಂದಿ ಅಲ್ಲಿ ಮೃತಪಟ್ಟಿದರು. ಅನೇಕ ಮಂದಿ ತಲೆ ಇತ್ಯಾದಿಗಳೆಲ್ಲ ಒಡೆದು ರಕ್ತವನ್ನು ಸುರಿಸಿದರು. ಅವರೆಲ್ಲರ ಶ್ರಮದಿಂದ, ಅವರೆಲ್ಲರ ತ್ಯಾಗದಿಂದ, ಅವರೆಲ್ಲರ ಹೋರಾಟದಿಂದ ನಾವಿವತ್ತು ಸ್ವತಂತ್ರರಾಗಿದ್ದೇವೆ. ಅಂತೆಯೇ ಬಹುಜನರ ಕೋರಿಕೆಯಂತೆ ಮುಂದಿನ ವಾರ ಮಹಾತ್ಮ ಗಾಂಧೀಜಿಯವರ ಮಂಗಳೂರು ಭೇಟಿಯ ಕುರಿತಾದಂಥ ಕಾರ್ಯಕ್ರಮ ಪ್ರಸಾರ ಮಾಡಿತು. ಪ್ರತಿ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ, ಪ್ರತಿ ಭಾನುವಾರ ಅಪರಾಹ್ನ 2 ಗಂಟೆಗೆ ಮರುಪ್ರಸಾರ. ಈ ನಡುವೆ ಅವಕಾಶ ದೊರೆತಾಗಲೆಲ್ಲ ಪ್ರಸಾರ. ಜಗತ್ತಿನಾದ್ಯಂತ ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಜೊತೆಗೆ ಸಂಪೂರ್ಣ ವೃತ್ತಿಪರತೆಯಿಂದ ವಿ4 ಈ ಕಾರ್ಯಕ್ರಮ ನೀಡ್ತಾ ಬಂದಿದೆ. ನಾವು ಈ ದಿನ ಒಂದೊಂದೇ ಹೆಜ್ಜೆ ಗುರುತುಗಳನ್ನ ಆರಂಭ ಮಾಡೋಣ. ಈಗ ನಮ್ಮ ಆರಂಭಿಕ ಕಾರ್ಯಕ್ರಮದ ಪುಟ್ಟ ತುಣುಕು ನಿಮ್ಮ ಮುಂದೆ. 1920ರಲ್ಲಿ ಪ್ರಪ್ರಥಮ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ಮಂಗಳೂರಿಗೆ ಆಗಮಿಸಿದರು. ಕೇರಳದಲ್ಲಿ ವಿವಿಧ ಕಡೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಉದ್ದೇಶಿಸಿ ಮಾತನಾಡಿದರು, ಸ್ಫೂರ್ತಿಯನ್ನು ತುಂಬಿದರು. ಅಲ್ಲಿಂದ ಅವರು ರೈಲಿನ ಮೂಲಕ ಮಂಗಳೂರಿಗೆ ಬಂದರು. ಆ ಕಾಲಕ್ಕೆ ಅಂತ ಅವರು ಮಂಗಳೂರಿನ ರೈಲು ನಿಲ್ದಾಣದಲ್ಲಿ ಅವರು ಇಳಿಯುವಾಗ ಆ ಕಾಲಕ್ಕೆ 5ರಿಂದ 8 ಸಾವಿರ ಜನ ಸೇರಿದರು. ನಮ್ಮ ಈ ಪ್ರದೇಶದಲ್ಲಿ ಅಸ್ಪೃಶ್ಯತಾ ನಿವಾರಣೆಗೆ ದೊಡ್ಡ ಹೋರಾಟ ನಡೆಸಿದವರು ಕುದ್ಮಲ್ ರಂಗರಾವ್. ಅವರು ಶಿಕ್ಷಕರಾಗಿದ್ದವರು. ಇವತ್ತು ಅವರ ಹೆಸರಿನಲ್ಲಿ ಮಂಗಳೂರಿನ ಪುರಭವನಕ್ಕೆ ಹೆಸರನ್ನು ಕುದ್ಮಲ್ ರಂಗರಾವ್ ಪುರಭವನ ಅಂತ ನಮ್ಮ ನಗರ ಪಾಲಿಕೆಯಲ್ಲಿ ಇರಿಸಿದ್ದಾರೆ. ಕಂಕನಾಡಿಯ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ, ಅಲ್ಲಿ ಆಡಳಿತ ಮಂಡಳಿಯವರು ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಗುಡಿಯನ್ನೇ ಸ್ಥಾಪನೆ ಮಾಡಿದರು. ಯೋಚನೆ ಮಾಡಿ, ಇಡೀ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆಂದೇ ಕಟ್ಟಿದ ಮೊದಲ ಗುಡಿ ಆ ಗರಡಿಲಿ. ವಿ4 ಬಳಗದ ದರ್ಪಣ ನಮ್ಮ ಧಾರ್ಮಿಕ ಪರಂಪರೆಯನ್ನು ಕೂಡ ನೋಡಬೇಕು ಎನ್ನುವ ನಿರ್ಧಾರ ಮಾಡಿತು. ಈ ಹಿನ್ನೆಲೆಯಲ್ಲಿ ಪ್ರಸಾರವಾದದ್ದು ಮಂಗಳೂರಿನ ಮಹತೋದ್ಧಾರ ಶ್ರೀ ಮಂಗಳಾದೇವಿ ದೇವಸ್ಥಾನದ ವಿಶೇಷ ಕಾರ್ಯಕ್ರಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಮಂಗಳೂರಿನ ಪುರಾಣ ಇತಿಹಾಸ ಪ್ರಸಿದ್ಧ ಶ್ರೀ ಮಂಗಳಾದೇವಿ ದೇವಸ್ಥಾನ. ನಾಗ ಸನ್ನಿಧಿ ಅಂದರೆ ಬಹುತೇಕ ದೇವಸ್ಥಾನಗಳಲ್ಲಿ ಇರ್ತದೆ. ಸರ್ವರನ್ನೂ ಕಾಪಾಡುವ, ವಿಷ ನಿವಾರಕ, ಸಂತಾನದಾಯಕ, ಕಲಿಯುಗದಲ್ಲಿ ನಡೆದಾಡುವ ದೇವರು ಎಂಬುದಾಗಿ ನಂಬಿಕೆ.
ಲಿಂಗ ಸ್ವರೂಪಿಯಾದ ಪಾರ್ವತಿ ಅಥವಾ ಮಂಗಳೆ ಅಥವಾ ಶಿವ ಇರುವಂಥದ್ದು ಬಹಳ ಅಪರೂಪ ಅಂದ್ರೆ ಬೆರಳೆಣಿಕೆ ಅಂತ ಒಂದು ಪವಿತ್ರ ಕ್ಷೇತ್ರ ನಮ್ಮ ಮಂಗಳೂರಿನ ಶ್ರೀ ಮಂಗಳಾದೇವಿ ದೇವಸ್ಥಾನ. ಅಂತೆಯೇ ಮುಂದೆ ಕದ್ರಿಯ ಶ್ರೀ ಮಂಜುನಾಥ ದೇವಸ್ಥಾನದ ಕಾರ್ಯಕ್ರಮ, ಅಂತೆಯೇ ಮುಂದೆ ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕಾರ್ಯಕ್ರಮ. ಇವೆಲ್ಲವೂ ಕೂಡ ನಮ್ಮ ಸುತ್ತಮುತ್ತಲಿನ ಧಾರ್ಮಿಕ ಕೇಂದ್ರಗಳ ವಿಶೇಷವನ್ನು ಅರ್ಪಣೆ ಮಾಡಿತು. ಮಂಗಳೂರಿನ ಸುಪ್ರಸಿದ್ಧ, ಮಂಗಳೂರಿನ ಇತಿಹಾಸ ಪುರಾಣ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ನಾವು ಕ್ರಿಸ್ತ ಶಕ 968ರಲ್ಲಿ ಈ ಪ್ರದೇಶವನ್ನು ಆಳುತ್ತಿದ್ದ ಆಳುಪರಸ ಕುಂದವರ್ಮ ಅವರು ಜೀರ್ಣೋದ್ಧಾರ ಮಾಡಿದರು ಎಂಬ ಉಲ್ಲೇಖ ಇದೆ. ಇಲ್ಲಿ ನಾವು ನೋಡಬೇಕಾದದ್ದು, ಇಲ್ಲಿ ಲೋಕೇಶ್ವರ ಮೂರ್ತಿ ಇದೆ. ಈ ಮೂರ್ತಿಯ ವಿನ್ಯಾಸ ಭಾರತದಲ್ಲಿ ಅದ್ವಿತೀಯ ಎಂಬ ಪ್ರಖ್ಯಾತಿಯನ್ನು ಕೂಡ ಪಡೆದಿದೆ. ಸದಾಕಾಲ ಪರಿಶುದ್ಧವಾದ ಸ್ಫಟಿಕದಂತೆ ಹೊಳೆಯುವ ಕೊಳಗಳು ಈ ಕದ್ರಿ ದೇವಸ್ಥಾನದಲ್ಲಿ. ಆ ಕಾಲಕ್ಕೆ ಈ ಪ್ರದೇಶಕ್ಕೆ ಹೆಸರು ಕದರಿಕಾ ವಿಹಾರ ಅಂತ ಹೆಸರು. ಆಮೇಲೆ ಕದಳಿವನ ಅಂತ ಕೂಡ ಹೆಸರಿತ್ತು. ಆ ಕದಳಿವನ ಮುಂದೆ ಕದರಿ ಎಂಬುದಾಗಿ ಆಯ್ತು. ಈಗ ಕದ್ರಿ ಎಂಬುದಾಗಿ ನಾವು ಉಲ್ಲೇಖ ಮಾಡ್ತೇವೆ. ಶಿವ 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 ಶಂಭೋ ಮಹಾದೇವ ಶಂಭೋ, ಶಿವ 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 ಶಂಭೋ. ಮಾಣಿಕ್ಯ ವೀಣಾಂ ಉಪಲಾಲಯಂತಿ ಮದಾಲಾಸ ಮಂಜುಳ ವಾಗ್ವಿಲಾಸ. ಶ್ರೀರಂಬರ ಹರಿದೇವಿ ನಾನಾಲಂಕಾರ ಭೂಷಿದೆ. ಇದು ಕುದ್ರೋಳಿಯ ಶ್ರೀ ಗೋಕರ್ಣನಾಥ ದೇವರ ಸನ್ನಿಧಿ. ಕುದ್ರೋಳಿಯ ಶ್ರೀ ಗೋಕರ್ಣನಾಥನ ಸನ್ನಿಧಿಯ ದಸರಾ ಅಂದರೆ ಇವತ್ತು ಜಗದ್ವಿಖ್ಯಾತ. ನಾವು ಇವತ್ತು ಆರಾಧನೆ ಮಾಡುವಂತ ಕುದ್ರೋಳಿ ಕ್ಷೇತ್ರದ ಶ್ರೀ ಶಿವಲಿಂಗ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ತಮ್ಮ ಕರ ಕಮಲಗಳಿಂದ ಸ್ಥಾಪಿಸಿದಂತಹ ಶಿವಲಿಂಗ. ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ಮಂಗಳೂರು ಕೇಂದ್ರವಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಕಡಲು ಮತ್ತು ಮಲೆನಾಡಿನ ಸಂಗಮ. ಒಂದೆಡೆ ಸಹ್ಯಾದ್ರಿ ಪಶ್ಚಿಮ ಘಟ್ಟ, ಇನ್ನೊಂದೆಡೆ ಅರಬ್ಬಿ ಸಮುದ್ರ. ನಡುವಿನ ಪುಟ್ಟ ಊರೇ ನಮ್ಮ ತುಳುನಾಡು. ತುಳುನಾಡಿನ ಕೇಂದ್ರ ಮಂಗಳೂರು. ಈ ಮಂಗಳೂರಿನ ಸುತ್ತಮುತ್ತ ಅನೇಕ ಅನನ್ಯವಾದಂಥ ಕೇಂದ್ರಗಳಿವೆ. ಅವುಗಳಲ್ಲಿ ಮುಖ್ಯವಾದದ್ದು ನಮ್ಮ ಹಳೆಯ ಬಂದರು ಅಥವಾ ಮೀನುಗಾರಿಕಾ ಬಂದರು, ಆಡು ಭಾಷೆಯಲ್ಲಿ ಧಕ್ಕೆ ಅಥವಾ ಅದು ಡಾಕ್. ಈ ಕುರಿತಾದಂಥ ಕಾರ್ಯಕ್ರಮ ಅಪಾರ ಜನರ ಗಮನ ಸೆಳೆಯಿತು. ಕಡಲ ಮಕ್ಕಳ ದುಡಿಮೆಯ ಜೀವನಾಡಿಯಾಗಿರುವ ಸಮುದ್ರದ ಮಂಗಳೂರಿನ ಹಳೆಯ ಬಂದರಿನ ಚಿತ್ರಣವನ್ನು ಈ ದಿನ ನಾವು ನಿಮಗಾಗಿ ಅರ್ಪಣೆ ಮಾಡ್ತಾ ಇದ್ದೇವೆ. ಬಹುತೇಕ ಆಗಿನ ವಿದೇಶಗಳಿಗೂ ನಂಟು ಇದ್ದದ್ದು ಈ ಹಳೆಯ ಬಂದರಿನ ಮೂಲಕ. ಈಗ ನಮ್ಮ ಕರಾವಳಿಯಲ್ಲಿ ಒಂದು ಪ್ರಮುಖ ಬಂದರು, 20 ಸಣ್ಣ ಬಂದರುಗಳಿವೆ. 1971ರಲ್ಲಿ ಪಣಂಬೂರಿನಲ್ಲಿ ನವಮಗಳೂರು ಬಂದರು ನಿರ್ಮಾಣವಾಯಿತು. ಭಾರತದ 9ನೆಯ ಅತಿ ದೊಡ್ಡ ಬಂದರು, ಅತ್ಯಾಧುನಿಕ ಕಾರ್ಯವ್ಯಾಪ್ತಿಯ ಬಂದರು. ಇಲ್ಲಿ ಅಳಿವೆ ಬಾಗಿಲಿದೆ. ಈ ಅಳಿವೆ ಬಾಗಿಲು ಅಂದ್ರೆ ಮೀನುಗಾರರು ತಮ್ಮ ಮೀನುಗಾರಿಕಾ ದೋಣಿಗಳನ್ನು ನೀರಿಗೆ ಇಳಿಸುವಂತ ತಾಣ. ಕಡಲ ಗರ್ಭವ ಸೀಳಿ ಮತ್ಸ್ಯ ಸಂಪತ್ತನ್ನು ತಂದು ನಮ್ಮೆಲ್ಲರ ಉದರವನ್ನು ರುಚಿಗೊಳಿಸುವಂತ ಸಾಹಸಿಗಳು. ಅಂತೆಯೇ ಮಂಗಳೂರಿನ ಬೋಳೂರಿನ ಸುಲ್ತಾನ್ ಬತ್ತೇರಿ, ನಿಜಕ್ಕಾದ್ರೆ ಅದು ಸುಲ್ತಾನ್ ಬ್ಯಾಕ್ಟರಿ
ರಕ್ಷಣಾ ಗೋಪುರ ಈ ಬಗ್ಗೆ ಸಮಗ್ರ ವಿವರ ದಾಖಲಿಸಲಾಯಿತು. ಅಷ್ಟು ಮಾತ್ರವಲ್ಲದೆ ಮಂಗಳೂರಿನ ಮತ್ತಷ್ಟು ವಿಶೇಷಗಳ ಚಿತ್ರಣ ಅಪೂರ್ವವಾದಂಥ ವಿಡಿಯೋ ಮೂಲಕ ತಮ್ಮ ಮುಂದೆ ಪ್ರದರ್ಶನಗೊಂಡಿತು. ಮಂಗಳೂರು ಪುರಾಣ ಇತಿಹಾಸ ಪ್ರಸಿದ್ಧ. ಇಂಥ ಪರಂಪರೆಯಲ್ಲಿ ಮುಂದೆ ಈ ಪ್ರದೇಶದ ಆಳ್ವಿಕೆ ಮೈಸೂರಿನ ಹೈದರಾಲಿ, ಆ ಬಳಿಕ ಆತನ ಮಗ ಟಿಪ್ಪು ಸುಲ್ತಾನ್ ಇವರಿಗೆ ಸೇರಿತು. ಆ ಕಾಲದಲ್ಲಿ ಕೆಲವು ರಕ್ಷಣಾತ್ಮಕ ಕಾರ್ಯಗಳು ಇಲ್ಲಿ ನಡೆಯಲಾರಂಭಿಸಿತು. ನಾವೆಲ್ಲ ತಿಳಿದಂತೆ ಅದರಲ್ಲಿ ಒಂದು ಬೆಳ್ತಂಗಡಿಯ ಸಮೀಪದ ಜಮಲಾಬಾದ್ ಕೋಟೆ. ಮೂಲತಃ ಅದು ಗಡಾಯಿ ಕಲ್ಲು ಅಥವಾ ನರಸಿಂಹಗಡ ಎಂಬುದಾಗಿ ಪ್ರಸಿದ್ಧ. ಮಂಗಳೂರಿನಲ್ಲಿ ಅತಿ ಪ್ರಸಿದ್ಧವಾದ ಪ್ರದೇಶ ಬೋಳೂರು. ನಮ್ಮ ಇತಿಹಾಸದ ಅನೇಕ ಮಹತ್ವಗಳ ಪಳೆಯುಳಿಕೆಯಾಗಿ ಉಳಿದುಕೊಂಡಿದೆ ಈ ಸುಲ್ತಾನ್ ಬತ್ತೇರಿ. ನಿಜಕ್ಕಾದರೆ ಇದು ಸುಲ್ತಾನ್ ಬತ್ತೇರಿ ಅಲ್ಲ, ಸುಲ್ತಾನ್ ಬ್ಯಾಕ್ಟರಿ. ಬ್ಯಾಕ್ಟರಿ ಅಂದರೆ ಆಂಗ್ಲ ಭಾಷೆಯಲ್ಲಿ ಕಾವಲು ಗೋಪುರ, ಕಾವಲು ಬುರುಜು ಅಂತ ಅರ್ಥ. ಈ ಬ್ರಿಟಿಷರು ಮುಂತಾದ ವಿದೇಶಿಯರು ತಮ್ಮ ನೌಕೆಗಳ ಮೂಲಕ ಈ ದಾಳಿಗೆ ಬರುವಾಗ ಮಂಗಳೂರಿನ ಜನತೆಗೆ ರಕ್ಷಣೆಯನ್ನು ಕೊಡುವಂತ ಕಾವಲು ಗೋಪುರ ಇದೇ ಸುಲ್ತಾನ್ ಬ್ಯಾಟರಿ. ಮಂಗಳೂರು ಅಂದರೆ ಪ್ರವಾಸಿ ಕೇಂದ್ರ, ಪ್ರವಾಸಿಗರ ಅಚ್ಚುಮೆಚ್ಚಿನ ಕೇಂದ್ರ. ಮಂಗಳೂರಿನ ಒಂದೊಂದು ಕಡಲ ಕಿನಾರೆಗಳು ಅಂದರೆ ಬೀಚ್ ಅತ್ಯಂತ ಜನಪ್ರಿಯ. ಮಂಗಳೂರಿನ ಕಡಲ ಕಿನಾರೆಗಳ ವೈಶಿಷ್ಟ್ಯ ತಮ್ಮ ಮುಂದೆ ಅರ್ಪಣೆಯಾಯಿತು. ಅದು ಸೋಮೇಶ್ವರ, ತಣ್ಣೀರುಬಾವಿ, ಉಳ್ಳಾಲ, ಪಣಂಬೂರು. ಹೀಗೆ ಅಪಾರ ಜನತೆಯ ಗಮನವನ್ನು ಸೆಳೆಯಿತು ಈ ಮಂಗಳೂರಿನ ಪ್ರವಾಸಿ ಕೇಂದ್ರಗಳಲ್ಲಿ ಬೀಚ್ಗಳ ಪ್ರಾಮುಖ್ಯವನ್ನು ಅರ್ಪಣೆ ಮಾಡಲಾಯಿತು. ಕನ್ನಡ ನಾಡಿನ ಕರಾವಳಿ ಎಂಥ ಅದ್ಭುತವಾದ ಪ್ರದೇಶದಲ್ಲಿ ನಾವಿದೆ. ಕರಾವಳಿ, ಕೋಸ್ಟಲ್ ಡಿಸ್ಟ್ರಿಕ್ಟ್ ಅಂತ ನಮ್ಮನ್ನು ಕರೀತೇವೆ ಆಂಗ್ಲ ಭಾಷೆಯಲ್ಲಿ. ಅಂತ ಕರಾವಳಿಯಲ್ಲಿ ನಾವಿದ್ದೇವೆ. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಕರಾವಳಿ ಅಂದರೆ ಇಡೀ ಜಗತ್ತಿಗೆ ಜೀವ ಸೆಲೆ, ಜೀವ ನೆಲೆ. ಏಕೆಂದರೆ ಈ ಜಗತ್ತಿನ 2/3 ಭಾಗದಷ್ಟು ನೀರಿದೆ. ಹೀಗೆ ಈ ಸಮುದ್ರ ಎನ್ನುವಂಥದ್ದು ನಿರ್ಮಾಣವಾದದ್ದು ಉಪ್ಪು ನೀರಿನಿಂದ. ಉಪ್ಪು ನೀರೇ ಅದರಲ್ಲಿ ತುಂಬಿರೋದ್ರಿಂದ ಅದನ್ನು ನಾವು ಲವಣಭರಿತವಾದಂಥ ಸಮುದ್ರ ಎಂಬುದಾಗಿ ಕರೀತೇವೆ. ನಮ್ಮ ಇಷ್ಟು ಕಡಲ ಕಿನಾರೆಗಳಲ್ಲಿ ಬಹಳ ಪರಿಶುದ್ಧವಾದ, ಯಾವುದೇ ಕಶ್ಮಲಗಳು ಇಲ್ಲದಂತಹ ಕಡಲ ಕಿನಾರೆ ನಮ್ಮ ತಣ್ಣೀರುಬಾವಿ. ಬಂಡೆಗಳಿಗೆ ಅಪ್ಪಳಿಸುವ ತೆರೆಗಳು ಬೆಳ್ಳೊರೆಗಳಾಗಿ ಚಿಮ್ಮಿ ಬಾನೆತ್ತರಕ್ಕೆ ಬರುವಂತಹ ಒಂದು ಸೌಂದರ್ಯ ಸೋಮೇಶ್ವರದ ಕಡಲ ಕಿನಾರೆ. ಮಂಗಳೂರು ಅಂದರೆ ಸಂಭ್ರಮ. ಮಂಗಳೂರಿನಲ್ಲಿ ಜಗದ್ವಿಖ್ಯಾತವಾಗಿರುವ ಪರಂಪರೆ ಹುಲಿವೇಷ. ಹುಲಿವೇಷದ ಬಗ್ಗೆಯೇ ದರ್ಪಣ ಅಪಾರ ಜನಪ್ರಿಯವಾದ ಕಾರ್ಯಕ್ರಮವನ್ನು ಅರ್ಪಣೆ ಮಾಡಿದೆ. ಹುಲಿ ವೇಷದ ತಾಸೆಯ ಪೆಟ್ಟಿಗೆ ನಲಿಯದ ಮಕ್ಕಳಿಲ್ಲ, ದೊಡ್ಡವರು ಇಲ್ಲ. ಅದರ ಆ ಒಂದು ಶಬ್ದವೇ ಆ ಥರ ಇದೆ. ನಿಜಕ್ಕಾದರೆ ಇದು ಹರಕೆಯ ರೂಪದಲ್ಲಿ ಹುಲಿವೇಷವನ್ನು ಒಂದು ಕಾಲದಲ್ಲಿ ಆಚರಣೆ ಮಾಡ್ತಾ ಇದ್ರು. ಮನೆಯಲ್ಲಿ ಯಾವ್ದಾದ್ರು ಸಮಸ್ಯೆ ಬಂದರೆ ದೇವಿಗೆ ಹರಕೆಯನ್ನು ಹೇಳುವಾಗ ಮುಂದಿನ ನವರಾತ್ರಿಗೆ ನಾವು ಹುಲಿವೇಷವನ್ನು ನಮ್ಮ ಮನೆಯವರು ಹಾಕ್ತಾರೆ ಎಂಬುದಾಗಿ ಹರಕೆಯನ್ನು ಹೇಳ್ತಿದ್ರು. ಯಾಕೆ ಹುಲಿವೇಷ ಅಂದ್ರೆ, ದೇವಿಯು ತನ್ನ ಕೆಲವು ಅವತಾರಗಳಲ್ಲಿ ಹುಲಿಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡು ರಕ್ಕಸರ ವಧೆಯನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಹುಲಿವೇಷದ ಮೂಲಕ, ಅಂದ್ರೆ ಆ ಹುಲಿಯ ವೇಷ ನಮ್ಮ ಮೈ ಮುಖಕ್ಕೆಲ್ಲ ಹುಲಿಯ ತರದ ಸ್ವರೂಪವನ್ನು ತಳೆದು ಆ ಮೂಲಕ ದೇವಿಯ ಸನ್ನಿಧಿಯಲ್ಲಿ ಅಥವಾ ಊರಲ್ಲಿ ಕುಣಿಯುವ ಮೂಲಕ ಆ ಹರಕೆಯನ್ನು ಪೂರ್ಣಗೊಳಿಸುವಂತಹ ಒಂದು ಸಂಪ್ರದಾಯ ನಮ್ಮ ನವರಾತ್ರಿಯ ವೈಶಿಷ್ಟ್ಯ.
ಆತ್ಮೀಯ V4 ಚಾನೆಲ್ನ ದರ್ಪಣ ಕಾರ್ಯಕ್ರಮದ 2023 ಆಗಸ್ಟ್ 15ರಿಂದ 2024 ಆರಂಭದವರೆಗಿನ ದೃಶ್ಯಾವಳಿ ನಿಮ್ಮ ಮುಂದೆ ಮತ್ತೆ ನೆನಪಿನ ಸುರುಳಿಯಲ್ಲಿ ಬಿಚ್ಚಿಟ್ಟುಕೊಳ್ತಾ ಇದೆ. ಆನಂತರ ಮಂಗಳೂರು ಅಂದರೆ ಈ ಪ್ರದೇಶ ಉತ್ಸವಗಳ ಕೇಂದ್ರ, ನವರಾತ್ರಿಯ ಸಂಭ್ರಮ, ಮಂಗಳೂರಿನಲ್ಲಿ ಶಾರದೋತ್ಸವದ ಸಂಭ್ರಮ, ನವರಾತ್ರಿಯ ಸಂಭ್ರಮ ಹೀಗೆ ಗಮನ ಸೆಳೆಯಿತು ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥನ ಸನ್ನಿಧಿ. ಅಂತೆಯೇ ನಮ್ಮ ಉಡುಪಿಗೆ ಬಂದಾಗ ಉಚ್ಚಿಲದ ಶ್ರೀ ಮಹಾಲಕ್ಷ್ಮೀ ದೇವರ ಸನ್ನಿಧಿ, ಹಾಗೆ ಈ ಪ್ರದೇಶದ ಎಲ್ಲ ನವರಾತ್ರಿಯ ಮತ್ತು ಬೇರೆ ಬೇರೆ ಆಚರಣೆಗಳ ಸನ್ನಿವೇಶದ ಸಂಭ್ರಮ ನಿಮ್ಮ ಮುಂದೆ ಅನಾವರಣಗೊಂಡಿತು. ಕುದ್ರೋಳಿಯ ಶ್ರೀ ಗೋಕರ್ಣನಾಥನ ಸನ್ನಿಧಿಯ ದಸರಾ ಅಂದರೆ ಇವತ್ತು ಜಗದ್ವಿಖ್ಯಾತ. ಪ್ರತಿ ವರ್ಷ ಇಲ್ಲಿ ನವದುರ್ಗೆಯರ ಸ್ಥಾಪನೆ ಮಾಡ್ತಾರೆ. ಪ್ರಾಯ ಈ ರೀತಿಯಲ್ಲಿ ಮೂರ್ತ ಸ್ವರೂಪದಲ್ಲಿ ನವರ ವಿಗ್ರಹಗಳನ್ನು ಸ್ಥಾಪನೆ ಮಾಡಿ ಆರಾಧನೆ ಮಾಡುವಂತ ದೃಷ್ಟಾಂತ ಕುದ್ರೋಳಿಯಲ್ಲಿ ಮಾತ್ರ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ನವರಾತ್ರಿಯ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಎಲ್ಲಾ ಊರಿನಿಂದ ಜನ ಇಲ್ಲಿಗೆ ಹರಿದು ಬರ್ತಾರೆ. ನಮ್ಮ ಕಾಲದಲ್ಲಿ ಇಂತಹ ಒಂದು ದಸರಾದ ವೈಭವವನ್ನು ಕಣ್ತುಂಬಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗಿದೆ ಅನ್ನುವಂಥದ್ದು ಒಂದು ವಿಶೇಷ. ಇಲ್ಲಿಯ ಪ್ರತಿ ಒಂದು ಮೂರ್ತಿಗಳು ಕೂಡ ಒಂದೊಂದು ಇತಿಹಾಸವನ್ನು ಸಾರ್ತವೆ. ಆ ನವದುರ್ಗೆಯರನ್ನು ನೋಡುವುದು ಒಂದು ಎಂತ ಆನಂದ ನೋಡಿ. ಆನಂತರ ಮೆರವಣಿಗೆಯಲ್ಲಾಗ್ಲಿ, ಪ್ರತಿದಿನದ ಸೇವೆಯಲ್ಲಾಗ್ಲಿ ಹುಲಿವೇಷ ಇರಲೇಬೇಕು. ನವರಾತ್ರಿ ಅಂದ್ರೆ ಹುಲಿವೇಷಗಳು ಇರಲೇಬೇಕು. ಇಲ್ಲಿ ಕೂಡ ಹಾಗೆ. ಇಲ್ಲಿಯ ಶೋಭಾಯಾತ್ರೆಯಲ್ಲಂತೂ ಬಗೆ ಬಗೆಯ ಟ್ಯಾಬ್ಲೋಗಳು, ಬಗೆ ಬಗೆಯ ಚಿತ್ರಣಗಳು, ಇದೆಲ್ಲವೂ ಕೂಡ ಈ ಪ್ರದೇಶವನ್ನು ಆಪ್ಯಾಯಮಾನವಾಗಿಗೊಳಿಸ್ತೇವೆ. ಹಬ್ಬಗಳ ಸಿದ್ಧತೆಯೂ ಮುಖ್ಯ. ಮಂಗಳೂರಿನಲ್ಲಿ ಗಣೇಶ ಹಬ್ಬದ ಸಿದ್ಧತೆ ನಿಮ್ಮ ಮುಂದೆ ಗಮನ ಸೆಳೆಯಲಾಯಿತು ನಮ್ಮ V4 ದರ್ಪಣದಲ್ಲಿ. ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ಪಾದ ಪಂಕಜಂ. ಈ ಗಣಪತಿ ಒಂಥರ ನಮ್ಮ ಆತ್ಮೀಯ ಬಂಧು ಇದ್ದಾಗೆ. ಹಾಗಾಗಿ ಬೇರೆ ಬೇರೆ ಸ್ವರೂಪದಲ್ಲಿ ಆಚರಣೆ ಮಾಡ್ತಾರೆ. ಬೇಡಿದ ವರಗಳ ಕೂಡಲೇ ಕೊಡುವ ಭಗವಂತ ಎಂಬುದಾಗಿ ಕೂಡ ನಾವು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತೇವೆ. ಎಲ್ಲಾ ಬಗೆಯ ಆಶೀರ್ವಾದ. ಶಿವ ತನ್ನ ಪುತ್ರನಿಗೆ ವಿಘ್ನ ವಿನಾಶಕನಾಗಿ ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ಒಂದು ಅನುಗ್ರಹವನ್ನು ದಯಪಾಲಿಸುವ ಹಿನ್ನೆಲೆಯಲ್ಲಿ ನಾವು ಮಹಾಗಣಪತಿಯ ಆರಾಧನೆಯನ್ನು ಈ ರೀತಿಯ ಪರಿಕ್ರಮವಾಗಿ ನಾವು ಪಡ್ಕೊಂಡು ಬಂದಿದ್ದೇವೆ. ಆತ್ಮೇರೆ ಬಗೆದಷ್ಟು ಹಿಡಿದಷ್ಟು ಮತ್ತಷ್ಟು ವಿಚಾರಗಳು. ಮಂಗಳೂರಿನ ಕೇಂದ್ರ ಮೈದಾನ ಅಥವಾ ನೆಹರು ಮೈದಾನ, ಇದಕ್ಕೊಂದು ಇತಿಹಾಸವಿದೆ. ಅದನ್ನು ತೆರೆದಿಡುವ ಪ್ರಯತ್ನ ನಡೆಸಲಾಯಿತು. ಜೊತೆಗೆ ಮಂಗಳೂರಿನ ಕ್ರಿಕೆಟ್ ಪರಂಪರೆಯನ್ನು ಕೂಡ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಸಂದರ್ಭದಲ್ಲಿ ತಮ್ಮ ಮುಂದೆ ಅರ್ಪಣೆ ಮಾಡಲಾಯಿತು. ಈ ಕ್ರಿಕೆಟಿಗೆ ಬಹಳ ದೊಡ್ಡ ನಿರ್ಣಾಯಕ ತಿರುವು ಸಿಕ್ಕಿದ್ದು 1983ರ ವಿಶ್ವಕಪ್ನಲ್ಲಿ. 1983ರಲ್ಲಿ ಕಪಿಲ್ ದೇವ್ ನಾಯಕತ್ವದ ಭಾರತ ತಂಡ ವಿಶ್ವಕಪ್ ಕ್ರಿಕೆಟ್ ಅನ್ನು ಗೆದ್ದು ಹೊಸ ಅಧ್ಯಾಯವನ್ನು ಬರೆಯಿತು. ಮಂಗಳೂರು ಅಂದಾಕ್ಷಣ ನೆನಪಾಗುವುದು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಟಾಗೋರ್ ಪಾರ್ಕ್. ಮಂಗಳೂರಿನ ಲೈಟ್ ಹೌಸ್ನಲ್ಲಿರುವಂತಹ ಟಾಗೋರ್ ಪಾರ್ಕಿಗೆ ಒಂದು ಇತಿಹಾಸ ಇದೆ. ಕವಿ ರವೀಂದ್ರನಾಥ್ ಠಾಗೋರ್, ರಾಷ್ಟ್ರಕವಿ ರವೀಂದ್ರನಾಥ್ ಠಾಗೋರ್, ನೊಬೆಲ್ ಪುರಸ್ಕೃತರು, ಅವರು ಇಲ್ಲಿಗೆ ಬಂದಿದ್ರು, ಕೂತಿದ್ರು. ಹಾಗಾಗಿ ಅವರು ಆಗ ಅಲ್ಲಿ ಕಾಣುತ್ತಿದ್ದ ಸೂರ್ಯಾಸ್ತಮಾನ ನೋಡ್ತಾ ಇದ್ರು. ಹಾಗಾಗಿ ಅಲ್ಲಿ ಅವರ ಪ್ರತಿಮೆ ಸ್ಥಾಪಿಸಲಾಗಿದೆ. ಟಾಗೋರ್ ಪಾರ್ಕ್ ನಾಮಕರಣಗೊಳಿಸಲಾಗಿದೆ. ಮಹಾತ್ಮ ಗಾಂಧೀಜಿಯವರು ಕೂಡ ಇಲ್ಲಿಗೆ ಬಂದಿದ್ದರು. ಈ ಬಗ್ಗೆ ಕೂಡ ದರ್ಪಣ ಕನ್ನಡಿಯನ್ನು ಹಿಡಿಯಿತು. 1920 ಮತ್ತು 34ರ ವೇಳೆ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದರು. ಮಹಾತ್ಮ ಗಾಂಧೀಜಿಯವರು ಕುಳಿತಿದ್ದ ಜಾಗದಲ್ಲಿ ಈಗ ಧ್ವಜಸ್ತಂಭದ ನಿರ್ಮಾಣ ಆಗಿದೆ. ಇಲ್ಲಿ ಯಾವತ್ತೂ ಆ ಬಾವುಟೆ ಗುಡ್ಡೆ ಅಂತ ಆಯ್ತು, ಯಾಕಂದ್ರೆ ಅಲ್ಲಿ ಒಂದು ದೀಪಸ್ತಂಭ ಇದೆ. ಲೈಟ್ ಹೌಸ್ ಅಂದ್ರೆ ದೀಪಸ್ತಂಭ. ಇಲ್ಲಿಯ ಪ್ರಶಾಂತವಾದ ವಾತಾವರಣ, ಹಕ್ಕಿಗಳ ಇಂಚರವನ್ನು ಕೇಳ್ತಾ ಏಕಾಗ್ರತೆಯಿಂದ ಮನಸ್ಸನ್ನು ನೆಲೆಗೊಳಿಸ್ತಾ ಇಲ್ಲಿ ಇರುವಂತಹ ಸುಂದರ ಪ್ರದೇಶ
ಮಂಗಳೂರಿನ ಹೃದಯ ಭಾಗದೊಳಗಿರುವಂಥ ನಮ್ಮ ದೀಪಸ್ತಂಭ ಲೈಟ್ ಹೌಸ್ ಇರುವ ಬಾವಟೆಗುಡ್ಡೆಯ ಟಾಗೋರ್ ಪಾರ್ಕ್. ಆದ್ಮೇಲೆ ವರ್ಷಾಂತ್ಯ ಬಂದ ಹಾಗೆ ಕ್ರಿಸ್ಮಸ್ ಸಂಭ್ರಮ ನಿಮ್ಮ ಮುಂದೆ ಬಹು ವಿಧದಲ್ಲಿ ಅದು ತೆರೆದುಕೊಂಡು ಅಪಾರವಾದಂಥ ಜನಮನ್ನಣೆಯನ್ನು ಜಗತ್ತಿನಾದ್ಯಂತ ಗಳಿಸಿತು. ಈ ವಿಶೇಷದ ಜೊತೆಗೆ ಹೊಸ ವರ್ಷಕ್ಕೆ ಸ್ವಾಗತವನ್ನು ಕೂಡ ನೀಡಲಾಯಿತು. ಮಂಗಳೂರಿನ 125 ಕಿಲೋಮೀಟರ್ ಅಂತದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಷಷ್ಠಿ ಮಹೋತ್ಸವ ಇಡೀ ಜಗತ್ತು ಕಾತರಗೊಳ್ಳುತ್ತದೆ. ಜಗತ್ತಿನಾದ್ಯಂತ ಭಕ್ತಾಭಿಮಾನಿಗಳು ಆಗಮಿಸುತ್ತಾರೆ. ಈ ಕಾರ್ಯಕ್ರಮವನ್ನು ಕೂಡ ಪ್ರಸಾರ ಮಾಡಲಾಯಿತು. ನಮ್ಮ ನಾಡಿನ ಸುಪ್ರಸಿದ್ಧ ದೇವಸ್ಥಾನ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ ಮಂಗಳೂರಿನಿಂದ 105 ಕಿಲೋಮೀಟರ್ಗಳ ಅಂತರದಲ್ಲಿದೆ. ಕುಮಾರನ ಸ್ಪರ್ಶದಿಂದ ಉಂಟಾದಂಥ ಬೆಟ್ಟ, ಕುಮಾರ ನೆಲೆಯಾದ ಬೆಟ್ಟ, ಅದು ಕುಮಾರ ಪರ್ವತ. ಕುಮಾರನ ಸ್ಪರ್ಶದಿಂದ, ಕುಮಾರನ ಆಯುಧದಿಂದ ಉದ್ಭವವಾದ ತೀರ್ಥ ಅದೇ ಕುಮಾರಧಾರೆ. ಹಾಗೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ದೇಶ ವಿದೇಶಗಳಿಂದ ಭಕ್ತಾದಿಗಳು ಬಂದು ಬಗೆ ಬಗೆಯ ಸೇವೆಯನ್ನು ಅರ್ಪಣೆ ಮಾಡುತ್ತಾರೆ. ಚಂಪಾ ಷಷ್ಠಿ, ಷಷ್ಠಿ ಅಂದರೆ ಭಕ್ತರಿಗೆ ಎಲ್ಲಿಲ್ಲದ ಸಂಭ್ರಮ. ಆ ರಥೋತ್ಸವವನ್ನು ನೋಡುವುದೇ ಒಂದು ವಿಶೇಷ. ಆ ರಥೋತ್ಸವದ ಸಂಭ್ರಮದಲ್ಲಿ ವಸ್ತುಶಃ ನಾಡಿಗೆ ನಾಡೆ ಇಲ್ಲಿ ಸೇರ್ತದೆ. ಆದ್ಮೇಲೆ ಇದು V4 ದರ್ಪಣ ನಿಮ್ಮ ಮುಂದೆ ಪ್ರತಿ ವಾರ ಅನಾವರಣಗೊಳ್ಳುತ್ತಿದೆ. ಮತ್ತೊಮ್ಮೆ V4ನ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಕುಂದರ್ ಮತ್ತೆಲ್ಲ ಸಮಗ್ರ ಬಳಗದ ಪರವಾಗಿ ತಮಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಈ ವರ್ಷಕ್ಕೆ ನಮ್ಮ ಪುಟ್ಟ ಹಾಡು ಅದು ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಎಲ್ಲ ದೇವನ ಕಲೆ ಎಂದೇ ನೀ ತಿಳಿ ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ ನಿಮಗರ್ಪಿಸುತ್ತಿದೆ V4 ದರ್ಪಣ. ನಮಸ್ಕಾರ.